ಬೆಂಗಳೂರಿನಲ್ಲಿ ಗುಂಡಿಗಳಿಂದ ಜನ ರೋಸ್ ಹೋಗಿದ್ದಾರೆ. ಸರ್ಕಾರದ ಗಮನ ಸೆಳೆಯಲು ಇದೀಗ ಬೆಂಗಳೂರಿಗರು ಹೊಸ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಗುಂಡಿ ಬಗ್ಗೆ ಜನಜಾಗೃತಿ ಹಾಗೂ ಧ್ವನಿ ಎತ್ತಲು ಬ್ಲಾಕ್ ಮಾಸ್ಕ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮಗಾಗಿ ಕಾಯ್ತಿದೆ. ಚೆಕ್ ದಿಸ್ ಔಟ್. ಸಿಟಿಯಲ್ಲಿ ಬ್ಲಾಕ್ ಮಾಸ್ಕ್ ಕ್ಯಾಂಪೇನ್. ಸರ್ಕಾರದ ಗಮನ ಸೆಳೆಯಲು ಮಾಸ್ಕ್ ಮ್ಯಾನ್ಗಳ ಅಭಿಯಾನ. ಬ್ಲಾಕ್ ಮಾಸ್ಕ್ ಧರಿಸಿ ಸಂಚರಿಸಿ ಅಂತ ಮನವಿ. ಬೆಂಗಳೂರಿನಲ್ಲಿ ಮಾಸ್ಕ್ ಮ್ಯಾನ್ಗಳು ರಸ್ತೆಗಿಳಿದಿದ್ದಾರೆ. ಇವರು ಗುಂಡಿ ತೋರಿಸುವವರಲ್ಲ, ಗುಂಡಿಗಳನ್ನ ಮುಚ್ಚುವಂತೆ ಸರ್ಕಾರದ ಗಮನ ಸೆಳೆಯಲು ಹಾಗೂ ಗುಂಡಿ ಅವಾಂತರದ ಬಗ್ಗೆ ಜನ ಜಾಗೃತಿ ಮೂಡಿಸಲು ಬೆಂಗಳೂರಿನ ನಾಗರಿಕರು ಹೊಸ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಮುಖಕ್ಕೆ ಬ್ಲಾಕ್ ಮಾಸ್ಕ್ ಅನ್ನು ಧರಿಸಿ ಗುಂಡಿ ಬಳಿ ಕುಳಿತು ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಈ ಮೂಲಕ ಗುಂಡಿ ಮುಚ್ಚುವಂತೆ ಜಿಬಿಎ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಡೀ ಬೆಂಗಳೂರಿಗರು ಈ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿ ನೀವು ಮಾಸ್ಕ್ ಧರಿಸಿ ಗುಂಡಿಗಳ ದರ್ಶನ ಮಾಡಿಸಿ ಅಂತ ಮನವಿ ಮಾಡ್ತಿದ್ದಾರೆ. ಕೋರಮಂಗಲದ ಕೇಂದ್ರೀಯ ಸೌಧದ ಮುಂದೆ ಹಲವು ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ನಿತ್ಯ ಪರದಾಡುವಂತಾಗಿದೆ. ಈ ಗುಂಡಿಗಳ ಬಳಿ ಕುಳಿತು ಇಲ್ಲಿನ ಸಾರ್ವಜನಿಕರು ಮಾಸ್ಕ್ ಧರಿಸಿ ಗುಂಡಿಗಳಿವೆ ಎಚ್ಚರಿಕೆ ಅಂತ ಸಿಗ್ನಲ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಮಾಸ್ಕ್ ಧರಿಸಿ ಈ ಕ್ಯಾಂಪೇನ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನು ಕಾರುಗಳಲ್ಲಿ ಪ್ರಯಾಣಿಸುವವರು ಕೂಡ ಮಾಸ್ಕ್ ಅನ್ನು ಧರಿಸಿ ಗುಂಡಿ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಕಾರಿನ ಅಕ್ಕಪಕ್ಕದಲ್ಲಿರುವ ವಾಹನ ಸವಾರರು ಮಾಸ್ಕ್ ಹಾಕೊಂಡು ಕುಳಿತವರನ್ನ ಅಚ್ಚರಿಂದ ನೋಡ್ತಿದ್ದಾರೆ. ಬ್ಲಾಕ್ ಮಾಸ್ಕ್ ಅಭಿಯಾನಕ್ಕೆ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಅಪಾರ್ಟ್ಮೆಂಟ್ ನಿವಾಸಿಗಳು, ಕ್ಷೇಮಾಭಿವೃದ್ಧಿ ಸಂಘಗಳು, ಸಾರ್ವಜನಿಕರು ಕೈಜೋಡಿಸಿದ್ದು ಇವರು ಕೂಡ ಮಾಸ್ಕ್ ಧರಿಸಿ ಗುಂಡಿ ವಿರುದ್ಧ ಧ್ವನಿ ಎತ್ತೋಕೆ ಮುಂದಾಗಿದ್ದಾರೆ. ಗುಂಡಿಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿ ಹೊಸ ಹೋರಾಟಕ್ಕೆ ಮುನ್ನುಡಿ ಬರೆಯುತ್ತಿದ್ದಾರೆ. ಈ ಹೊಸ ಅಭಿಯಾನಕ್ಕೆ ಇಡೀ ಬೆಂಗಳೂರಿನಲ್ಲಿರುವ ಜನ ಕೈಜೋಡಿಸಿ ಮಾಸ್ಕ್ ಧರಿಸಿ ಮಾರ್ಕೆಟ್, ಬಸ್ ನಿಲ್ದಾಣ, ಮಾಲ್, ಜನಸಂದಣಿ ಪ್ರದೇಶಗಳಲ್ಲಿ ಹಾಗೂ ರಸ್ತೆಗಿಳಿದ್ರೆ ಬೆಂಗಳೂರಿನಾದ್ಯಂತ ಮಾಸ್ಕ್ ಮ್ಯಾನ್ಗಳ ಸಂಚಾರವೇ ಇರಲಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.